ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ಕಾರ್ಣಿಕಾ ಮಾತಾಡ್ತಾ ಇದ್ದೀನಿ. ಇವತ್ತು ನಮ್ಮಮ್ಮ ರೊಟ್ಟಿ ಮಾಡ್ತಾಯಿದ್ದಾರೆ. ಆ್ಯಕ್ಚುಲಿ ಅವರು ವಾರದಲ್ಲಿ 2 ದಿನ 3 ದಿನ ರೊಟ್ಟಿ ಮಾಡ್ತಾನೇ ಇರ್ತಾರೆ. ಅಂದರೆ ನಾನು ವಿಡಿಯೋ ಮಾಡಿದ್ದು ಇವತ್ತು ಮಾತ್ರ ಮಾಡ್ತಾಯಿದ್ದೀನಿ. ರೊಟ್ಟಿ ಅಂದರೆ ಊರ ಕಡೆ ನಾರ್ಮಲಾಗಿ ಇವಾಗ ಊರ ಕಡೆ ಎಲ್ಲ ರೆಗ್ಯುಲರ್ ಮಾಡ್ತಾರಲ್ಲ ಆ ಥರ ರೊಟ್ಟಿ, ಸ್ಪೆಷಲ್ ರೊಟ್ಟಿ ಆ ಥರ ಏನಿಲ್ಲ. ಆದರೆ ಅದಕ್ಕೆ ಇದನ್ನು ನಾವು ಸ್ಪೆಷಲ್ ಅನ್ನಲ್ಲ, ಬಟ್ ಸಿಟಿ ಕಡೆ ಮಾಡಿದ್ರೆ ಇದನ್ನೆಲ್ಲ ಸ್ಪೆಷಲ್ ಅಂತಲೇ ಹೇಳ್ತಾರೆ, ಸ್ಪೆಷಲ್ ರೊಟ್ಟಿ ಈ ಥರ. ಅದಕ್ಕೆ ಈರುಳ್ಳಿ ಕಟ್ ಮಾಡೋಕ್ಕೆ ಹೇಳಿದರು. ನಾನು ಈರುಳ್ಳಿ ಕಟ್ ಮಾಡಿ ಜೊತೆಗೆ ಒಣಮೆಣ್ಸಿನ್ಕಾಯಿ ಇತ್ತು, ಒಣಮೆಣ್ಸಿನ್ಕಾಯಿ ತೊಗೊಂಡು ಪುಡಿ ಮಾಡ್ತಾಯಿದ್ದೀನಿ. ಅದು ಚಿಲ್ಲಿ ಫ್ಲೆಕ್ಸ್ ಅಂದರೆ ನಾವು ಪಿಜ್ಜಾಗೆಲ್ಲ ಹಾಕ್ಕೊಳ್ಳೋ ಥರ ಚಿಲ್ಲಿ ಫ್ಲೆಕ್ಸ್, ಅದು ನಮ್ಮ ಮನೆಯಲ್ಲಿ ನಾವು ಒಣಮೆಣ್ಸಿನ್ಕಾಯಿನಲ್ಲೇ ಪುಡಿ ಮಾಡಿದರೆ ಚಿಲ್ಲಿ ಫ್ಲೆಕ್ಸ್. ಈರುಳ್ಳಿ ಜೊತೆಗೆ ನುಗ್ಗೆಕಾಯಿ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ತುಳಸಿ ಎಲೆ ಎಲ್ಲ ತೊಗೊಂಬಂದು ಹಾಕಿದ್ದೀನಿ. ಯಾಕಂದರೆ ಅದು ಹೇಗೂ ನಾವು ರೆಗ್ಯುಲರಾಗಿ ತಿಂದರೆ ಚೆನ್ನಾಗಿರುತ್ತೆ. ನಮ್ಮ ಮನೆ ಮುಂದೆ ತುಂಬ ಬಿಟ್ಟಿದೆ, ಅದನ್ನು ರೊಟ್ಟಿಲಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಅದಾದಮೇಲೆ ನಾನು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಎಲ್ಲ ಒಲೆ ಮೇಲೆ ಹಾಕಿದ್ದೀನಿ. ನಮ್ಮಮ್ಮ ಚಟ್ನಿ ಮಾಡೋದಕ್ಕೆ ಇದೆಲ್ಲ ಇದು ಹಂಚ್ ಮೇಲೆ ಹಾಕಂತ ಹೇಳಿದ್ರು. ಆಮೇಲೆ ಅವರೇ ಬಂದು ಎಲ್ಲ ತೆಗಿತಾ ಇದ್ದಾರೆ. ನನಗೆ ಇದನ್ನು ತೆಗೆದುಕೊಟ್ಬಿಟ್ಟು ಅವ್ರು ನನಗೆ ಚಟ್ನಿ ಮಾಡೋಕ್ಕೆ ಹೇಳಿದ್ರು. ಅದಾದಮೇಲೆ ಅವರು ರೊಟ್ಟಿ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಇದು ಸುಟ್ಟುಬಿಟ್ಟು ಹಾಕಿದ್ರೆ ಚಟ್ನಿ ಟೇಸ್ಟು ಬೇರೆ ಥರನೇ ಇರುತ್ತೆ, ಹಾಗೆ ಹಸಿದು ಹಾಕಿದ್ರೆ ಅದೇ ಬೇರೆ ಥರ ಇರುತ್ತೆ, ಅದು ಚೆನ್ನಾಗಿರುತ್ತೆ. ಆಮೇಲೆ ಇವಾಗ ಹಿಟ್ಟು ಕಲಸಿ ಇಟ್ಟಿದ್ದಾರೆ ನಮ್ಮಮ್ಮ, ರೆಡಿ ಇದೆ ಹಿಟ್ಟು. ಜೊತೆಗೆ ದೋಸೆ ಹಿಟ್ಟು ಕೂಡ ರೆಡಿ ಮಾಡಿದ್ರು, ನೀರು ದೋಸೆ. ಯಾಕಂದರೆ ಧ್ಯಾನಾಗೆ ರೊಟ್ಟಿ ಬಂದು ಡೈಜೆಷನ್ ಆಗೋದಿಲ್ಲ, ಚಿಕ್ಕ ಮಗು ಅಲ್ಲ, 5 ವರ್ಷ ಅವಳಿಗೆ. ಹಾಗಾಗಿ ದೋಸೆ ಕೂಡ ಮಾಡಿದರು. ನಮಗೆ ರೊಟ್ಟಿ ಇಷ್ಟ ಆಗುತ್ತೆ, ಅವಳಿಗೆ ದೋಸೆ ಸಾಫ್ಟಾಗಿರುತ್ತೆ ಅಂತ ಅಷ್ಟೇ. ನಮ್ಮಮ್ಮ ರೊಟ್ಟಿ ರೆಡಿ ಮಾಡಿದ್ದಾರೆ ಇವಾಗ. ನೋಡಿ, ರೊಟ್ಟಿ ರೆಡಿ ಇದೆ. ನೀವು ಬನ್ನಿ ನಮ್ಮೂರಿಗೆ. ನಮ್ಮಮ್ಮ ಮಾಡೋ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ, ನಿಜವಾಗ್ಲೂ ಚೆನ್ನಾಗಿರುತ್ತೆ. ನಾನು ಸುಮ್ಮನೆ ಹೇಳ್ತಾ ಇಲ್ಲ. ತಿನ್ನೋದಕ್ಕೆ ನಂಗೆ ತುಂಬ ಖುಷಿ. ನಾನಂತೂ 2 ರೊಟ್ಟಿನೇ ತಿಂತೀನಿ. ನಮ್ಮಮ್ಮ ದೋಸೆ ಮಾಡಿಕೊಟ್ಟಿದ್ರೆ ನಂಗೆ ದೋಸೆ ಕೂಡ ನಂಗೆ ಅಷ್ಟೊಂದು ಇಷ್ಟ ಅಂದರೆ ತಿಂತೀನಿ, ಬಟ್ ರೊಟ್ಟಿ ಮುಂದೆ ದೋಸೆ ಏನೂ ಇಲ್ಲ. ಚಟ್ನಿ ಮತ್ತು ರೊಟ್ಟಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ, ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು ಒನ್ಸ್ ಅಗೇನ್.